ಹಾಯ್ ಅಲ್ಲು ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಮದುವೆ ಹಾಗೆ ಆ ಕಡೆ ಅರ್ಜುನ್ ಎಂಗೇಜ್ಮೆಂಟ್ ನಿಲ್ತಾ ಅಥವಾ ಮುಂದುವರಿಯುತ್ತಾ ಇದು ಎಲ್ಲದರ ನಡುವೆ ನಂದು ಕೂಕುಲಾಗೆ ಎಂಟ್ರಿ ಕೊಡ್ತದಾಳೆ ಭಾರ್ಗವಿ. ಹಾಗಿದ್ರೆ ಕಥೆಯ ಅನಾವನ ಹೇಗಿದೆ, ಎರಡು ಜೊತೆ ಆದರೆ ಹೇಗಿರುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಎಲ್ಲೇ ನಿಜವಾಗ್ಲೂ ಕೂಡ ಭಾರ್ಗವಿಗೆ ಮದುವೆ ಅಂದರೆ ಇಷ್ಟನೇ ಇಲ್ಲ. ಅಪ್ಪ ಅಮ್ಮನ ನೋಡ್ಕೊಂಡು ಇರಬೇಕು ಅಂತ ಆಸೆ ಪಟ್ಟದಂಥ ಭಾರ್ಗವಿಗೆ ಅಪ್ಪ ಒಪ್ಪಿಸಿ ಮದುವೆಗೆ ಒಪ್ಪಿಸ್ಬಿಡ್ತಾರೆ. ಹಾಗಾಗಿ ಭಾರ್ಗವಿ ಕೂಡ ಏನು ಮದುವೆಗೆ ಒಪ್ಕೋತಾಳೆ. ಮದುವೆಗೇನೋ ಭಾರ್ಗವಿ ಒಪ್ಕೊಂಡು, ಬಟ್ ಮಗ ಮನೆಗೆ ಬಂದು ಹುಡುಗಿ ನೋಡೋ ಶಾಸ್ತ್ರ ಇರುತ್ತೆ ಅನ್ನೋದೇ ಅವಳಿಗೆ ಗೊತ್ತಿಲ್ಲ. ಅವಳಿಗೆ ಗೊತ್ತಿಲ್ಲದಾಗೆ ಅಮ್ಮ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಹುಡುಗನ ಕಡೆಯವ್ರು ಕೂಡ ನೋಡೋಕೆ ಬಂದಿದ್ದಾರೆ. ಹುಡುಗ ಅಂತೂ ಭಾರ್ಗವಿಗೆ ಫಿದಾ ಆಗಿಬಿಟ್ಟಿದ್ದಾರೆ. ಭಾರ್ಗವಿ ಏನೇ ಮಾಡಿದ್ರು ಸೈ, ಎಂತೆ ಮಾಡಿದ್ರು ಸೈ, ಅಷ್ಟು ಮಟ್ಟಿಗೆ ಇಲ್ಲಿ ಭಾರ್ಗವಿನ ಆ ಹುಡುಗ ಇಷ್ಟಪಡ್ತಿದ್ದಾರೆ. ಆದರೆ ಇಲ್ಲಿ ಭಾರ್ಗವಿ ನೇರವಾಗಿ ನಾನೊಬ್ಳು ಬಜಾರಿ ಜಗಳ ಗಂಟಿ, ಮನೆಗೆ ಜಗಳ ಆಡ್ಕೊಂಡು ಬರ್ತೀನಿ, ನನಗೇನೂ ಬರಲ್ಲ, ಕೆಲಸನೂ ಮಾಡಲ್ಲ, ನಿಮ್ಮ ಅಪ್ಪ ಅಮ್ಮನ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ, ಹಾಗೆ ಹಿಂಗೆ ಅಂತ ಇಷ್ಟಿಷ್ಟು ದಯ ಹೇಳಿದ್ರು ಕೂಡ ನೀವೇನಾದರೂ ಮಾಡ್ಕೊಳ್ಳಿ, ನನಗೆ ನೀವಂದರೆ ಇಷ್ಟ, ನಾನೇ ನಿಮಗೆ ಜಗಳ ಆಡ್ಕೊಂಡು ಬಂದಾಗ ಮಿಲ್ಕ್ ಶೇಕ್ ಮಾಡ್ಕೊಡ್ತೀನಿ, ನಾನೇ ಅಡುಗೆ ಮಾಡ್ತೀನಿ, ನಾನೇ ಕೆಲಸ ಮಾಡ್ತೀನಿ, ಮಗುನು ಕೂಡ ಬೇಡ ಅಂದೆ ಅನಾಥಾಶ್ರಮದಿಂದ ದತ್ತು ತಗೊಳ್ಳೋಣ, ಒಳ್ಳೆಯವರ ಊರಲ್ಲಿ ಒಳ್ಳೆ ರೀತಿ ಬದುಕೋಣ ಕಣ್ರಿ ಅಂತ ಕೂಡ ಹೇಳ್ತಿದ್ದಾರೆ. ಈ ಕಡೆ ಭಾರ್ಗವಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅತ್ತ ಕಡೆ ಅರ್ಜುನ್ಗೆ ಕೂಡ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ಅರ್ಜುನ್ಗೆ ಗೊತ್ತಿಲ್ಲದಾಗೆ ಶಕ್ತಿ ಪ್ರಸಾದ್ ಅವರಿಂದ ಸೇರ್ಕೊಂಡಿದ್ದೆ. ಅರ್ಜುನ್ ಮತ್ತೆ ವಂದನ ಎಂಗೇಜ್ಮೆಂಟ್ ಮಾಡೋಕೆ ಮುಂದಾಗಿದ್ದಾರೆ. ಇತ್ತ ಕಡೆ JP ಪಾಟೀಲ್ ಅಂತೂ ಫುಲ್ ಖುಷಿಯಾಗಿಬಿಡ್ತಾರೆ. ಒಂದು ಬಿಗ್ ಸರ್ಪ್ರೈಸ್ ಅನ್ನೇ ಕೊಟ್ಟಿದ್ದಾರೆ ಶಕ್ತಿ ಪ್ರಸಾದ್ ಅಂತ. ಬಟ್ ಇಲ್ಲಿ ಅರ್ಜುನ್ ಮಾತ್ರ ಏನು ಮಾಡಲಿ, ನಾನು ಟಗರು ಪುಟ್ಟಿ ನನ್ನ ಮನಸ್ಸಲ್ಲಿ ಇಲ್ಲ ಅಂದರೆ ಖಂಡಿತವಾಗ್ಲೂ ಸುಳ್ಳಾಗತ್ತೆ. ಆದರೆ ಮನೆಯವ್ರು ಎಲ್ಲರೂ ಮುಂದೆ ಟಗರು ಪುಟ್ಟಿನ ಕರ್ಕೊಂಡು ಬಂದು ಇವಳನ್ನು ನಾನು ಪ್ರೀತಿ ಮಾಡ್ತಿದ್ದೀನಿ ಅಂದರೆ ಖಂಡಿತವಾಗ್ಲೂ ಮನೆಯವ್ರು ಒಪ್ಕೋತಾರ, ಅವ್ರಿಗೂ ಅಪ್ಪಂಗೂ ಆಗೋದೇ ಇಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಇಲ್ಲಿ ಅರ್ಜುನ್ ಕನ್ಫ್ಯೂಷನಲ್ಲಿದ್ದಾಗ ಅಲ್ಲಿಗೆ ಸುಶಾಂತ್ ಬರ್ತಾರೆ. ಸುಶಾಂತ್ ಬಂದು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ನನಗೆ ಗೊತ್ತಾಗುತ್ತೆ, ನೀವು ಬೇರೆ ಯಾರನ್ನೂ ಪ್ರೀತಿ ಮಾಡ್ತಿದ್ರಾ ಅಂತ ಅನಿಸುತ್ತೆ, ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಡಿಸಿಷನ್ನ ತಗೊಳ್ಳಿ ಅಂತಿದ್ದಾರೆ. ಆದರೂ ಕೂಡ ಅರ್ಜುನ್ಗೆ ಏನು ಹೇಳಬೇಕು ಮಾಡಬೇಕು ಅಂತಲೇ ಗೊತ್ತಾಗದೆ ಇದ್ದಾಗ ಅಲ್ಲಿಗೆ ಆರಾಧನಾ ಕೂಡ ಬರ್ತಾಳೆ. ಆರಾಧನಾ ಕೂಡ ಬಂದಿದ್ದೆ ಅರ್ಜುನ್ ಜೊತೆ ಮಾತನಾಡ್ತಾರೆ. ನೋಡಿ, ಪ್ರೀತಿ ಮಾಡೋರ ಜೊತೆನೆ ಮದುವೆ ಆಗಬೇಕಲ್ವಾ, ಪ್ರೀತಿ ಮಾಡಿದ ಯಾಕೆ ಮದುವೆ ಆಗಿ 100 ವರ್ಷಗಳ ಕಾಲ ಜೊತೆಯಲ್ಲಿ ಬದುಕೋದಕ್ಕೆ ತಾನೆ, ಅಂದಮೇಲೆ ನಾವು ಮನಸ್ಸಿನ ಇಚ್ಛೆಯ ವಿರುದ್ಧವಾಗಿ ಮದುವೆ ಆದರೆ ಖಂಡಿತವಾಗ್ಲೂ ನಾವು ಚೆನ್ನಾಗಿರ್ತೀವ? ಖಂಡಿತ ಇಲ್ಲ ಅಲ್ವಾ. ನಮಗೆ ಯಾವಾಗ ಅವಕಾಶ ಇರುತ್ತೋ ಆಗ ನಾವು ನಮ್ಮ ಬದುಕನ್ನು ಬದಲಾಯಿಸ್ಕೋಬೇಕಾಗತ್ತೆ. ನಮ್ಮ ನಿರ್ಧಾರಕ್ಕೆ ಬದ್ಧವಾಗಿ ನಮ್ಮ ಮನಸ್ಸಿನ ಪರವಾಗಿ ನಾವು ಹೋಗಬೇಕಾಗತ್ತೆ. ಆದರೆ ಹೋಗಬೇಕಾಗಿರೋ ಸಮಯದಲ್ಲಿ ನಾವು ಮನಸ್ಸಿನ ವಿರುದ್ಧವಾಗಿ ಹೋಗ್ಬಿಟ್ರೆ ಖಂಡಿತ ನಂತರ ನಮ್ಮ ಬದುಕನ್ನು ಯಾರು ಕೂಡ ಸರಿಪಡಿಸೋಕೆ ಸಾಧ್ಯ ಇಲ್ಲ. ನಮ್ಮ ಬದುಕನ್ನು ನಾವೇ ಸರಿಪಡಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈ ಒಂದು ಅವಕಾಶವನ್ನು ಯೂಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಮನಸ್ಸನ್ನ ಮಾತನ್ನ ಕೇಳಿ ಅಂತ ಹೇಳ್ತಿದ್ರೆ, ನಾನೇನೋ ಆಕೆಯನ್ನು ಪ್ರೀತಿ ಮಾಡ್ತಿದ್ದೀನಿ ಬಟ್ ಅವ್ರು ನನ್ನ ಪ್ರೀತಿ ಮಾಡ್ತಿಲ್ವೆ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಈ ಕಡೆ ಆರಾಧನೆಗೆ ಆ ಹುಡುಗಿ ಜೊತೆ ಮಾತಾಡಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಫೋನ್ ಕೊಡ್ತೀರಾ ಅಂತ ಹೇಳಿ ಫೋನನ್ನು ತಗೋತಾರೆ ಆರಾಧನಾ. ನಂತರ ಅಲ್ಲಿ ಭಾರ್ಗವಿಗೆ ಕಾಲ್ ಮಾಡ್ತಾರೆ. ಅಲ್ಲಿ ನಿಜವಾಗ್ಲೂ ಕೂಡ ಏನು ಹೇಳಬೇಕು ಅಂತ ಭಾರ್ಗವಿಗೂ ಗೊತ್ತಾಗ್ತಿರೋದಿಲ್ಲ. ಯಾಕಂದರೆ ಹುಡುಗ ತುಂಬ ಒಳ್ಳೆಯವನು, ಆದರೂ ಕೂಡ ಅವ್ರನ್ನ ಒಪ್ಕೊಳ್ಳೋದು ಭಾರ್ಗವಿಗೆ ಕಷ್ಟ ಆಗ್ತದೆ. ಅದಕ್ಕೆ ಕಾರಣ ಅರ್ಜುನ್ ಮನಸ್ಸಲ್ಲಿರುವುದು. ಅದೇ ಕಾರಣಕ್ಕೆ ಒಂದು ತಕ್ಷಣ ಇಲ್ಲಿ ಪಾರ್ಥಯಿಂದ ಕಾಲ್ ಬಂದ ತಕ್ಷಣ ಪಾರ್ಥ ಇಲ್ಲಿ ಏನಾಗ್ತಿದೆ ಗೊತ್ತಾ ಅಂತ ಭಾರ್ಗವಿ ಹೇಳೋದಕ್ಕೆ, ಅಲ್ಲೇನಾಗ್ತಿದೆಯೋ ಗೊತ್ತಿಲ್ಲ ಬಟ್ ಇಲ್ಲಂತೂ ಅರ್ಜುನ್ ಅವರ ಎಂಗೇಜ್ಮೆಂಟ್ ಆಗ್ತದೆ ಅಂತ ಹೇಳ್ತಾಳೆ ಆರಾಧನಾ. ನೀವು ಅಂದಾಗ ನಾನಿಲ್ಲಿ event ಮ್ಯಾನೇಜರ್, ಆದರೆ ಇಲ್ಲಿ ನಿಜವಾಗ್ಲೂ ಅರ್ಜುನ್ ಅವ್ರಿಗೆ ಮದುವೆ ಆಗೋದಕ್ಕೆ ಮನಸ್ಸಿಲ್ಲ. ಆದರೆ ಕೇಳಿದ್ರೆ ನಿಮಗೆ ಪ್ರೀತಿ ಇಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ನೀವು ಅವ್ರನ್ನ ಪ್ರೀತಿ ಮಾಡ್ತಿಲ್ವಾ? ನಿಮ್ಮ ಮನಸ್ಸನ್ನ ಕೇಳ್ಕೊಳ್ಳಿ, ನೀವು ಅರ್ಜುನ ಪ್ರೀತಿ ಮಾಡ್ತಿದ್ರು ಇಲ್ವೋ ಅಂತ. ಖಂಡಿತವಾಗ್ಲೂ ನಿಮ್ಮ ಮನಸ್ಸು ನಿಮಗೆ ನಿಜ ಹೇಳುತ್ತೆ. ಖಂಡಿತವಾಗ್ಲೂ ಅದು ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಆರಾಧನಾ ಹೇಳ್ತಾಳೆ. ಇಲ್ಲಿಗೆ ತಕ್ಷಣ ನೀವು ಈ ರೀತಿ ಕೇಳಿದ್ರೆ ನಾನು ಏನು ಹೇಳಲಿ ಅಂತ ಇಲ್ಲಿ ಭಾರ್ಗವಿ ಹೇಳ್ತಿದ್ದಾಗಲೇ ಗೊತ್ತಾಗ್ತದೆ ನಿಮಗೆ ಅಲ್ಲಿ ಮದುವೆ ಫಿಕ್ಸ್ ಆಗ್ತದೆ, ಬಟ್ ನಿಮಗೆ ಆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅನ್ನೋದು ಅದರಲ್ಲೇ ಗೊತ್ತಾಗ್ತದೆ ಅಲ್ವಾ. ನಿಮ್ಮ ಮನಸ್ಸಲ್ಲೂ ಕೂಡ ಅರ್ಜುನ್ ಅವರಿದ್ದಾರೆ, ಆದರೆ ನೀವು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಷ್ಟೇ. ಖಂಡಿತವಾಗ್ಲೂ ಕೂಡ ಯೋಚನೆ ಮಾಡಿ, ಅರ್ಜುನ್ ಅವರು ನಿಮ್ಮ ಮನಸ್ಸಲ್ಲಿದ್ದಾರೆ ಅಂತ ಹೇಳಿ ಆರಾಧನಾ ಕಾಲ್ನ ಕಟ್ ಮಾಡ್ತಾರೆ. ಜೊತೆಗೆ ಇತ್ತ ಕಡೆ ಅರ್ಜುನನ JP ಪಾಟೀಲ್ ಸ್ಟೇಜ್ ಮೇಲೆ ಕರೀತಾರೆ. JP ಪಾಟೀಲ್ ಕರೆದ ಮೇಲೆ ಅರ್ಜುನ್ ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ತಕ್ಷಣ ಸ್ಟೇಜ್ ಮೇಲೆ ಹೋಗ್ತಾರೆ. ಇಲ್ಲಿ ಅರ್ಜುನ್ ಅಕ್ಕ ತಂಗಿರಂತೂ ಅಯ್ಯೋ ಅಣ್ಣ ಬೇರೆಯವ್ರನ್ನ ಪ್ರೀತಿ ಮಾಡ್ತಿದ್ದಾನೆ, ಪಾಪ ಇಷ್ಟ ಇಲ್ದಿರುವ ಎಂಗೇಜ್ಮೆಂಟ್ ಆಗ್ತದಾನಲ್ಲ ಅಂತ ಅನ್ಕೋತಾ ಇದ್ರೆ, ಅತ್ತ ಕಡೆ ಜಯಂತ್ ಅವರ ಹೆಂಡತಿ ಕೂಡ ಪಾಪ ಅರ್ಜುನ್ಗೆ ಇಷ್ಟನೇ ಇಲ್ಲ, ಆದರೂ ಅಣ್ಣನ ಭಯಕ್ಕೆ ಇಲ್ಲಿ ಅರ್ಜುನ್ ಶಕ್ತಿ ಪ್ರಸಾದ್
ಪ್ರಸಾದ್ ಮಗಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾನೆ ಅಂತ ಅವರು ಕೂಡ ನೊಂದ್ಕೋತಿದ್ದಾರೆ. ಇದರ ನಡುವೆ ಅರ್ಜುನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅಲ್ಲಿ ವಂದನಾ ಅಂತೂ ಫುಲ್ ಖುಷಿಯಾಗಿದ್ದಾಳೆ. ಭಾರ್ಗವಿ ಅಕ್ಕ ಬೃಂದ ಅಂತೂ ನಾನು ಗೆದ್ದೆ ಅನ್ನೋ ರೀತಿಯಲ್ಲಿ ಬೀಗ್ತಿದ್ದಾರೆ. ಇದ್ದ ಕಡೆ ಭಾರ್ಗವಿ ಹುಡುಗ ಏನ್ರಿ ಭಾರ್ಗವ್ ಅವರೇ ಸುಮ್ಮನೆ ಫೋನ್ನಲ್ಲೇ ಮಾತಾಡ್ಕೊಂಡು ಕಳೆದು ಬಿಟ್ರೆ ಯಾವಾಗ್ರಿ ನಾವು ಬೇಗ ಮದುವೆ ಆಗ್ಬೇಕ್ರಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ನೀವು ತುಂಬ ಒಳ್ಳೆಯವರು, ಆದರೆ ಏನು ಮಾಡಲಿ ನನಗೆ ನೀವು ಒಪ್ಪಿಗೆ ಇಲ್ಲ, ನಾನು ಬೇರೆಯವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಪಾರ್ಥ ಅನ್ನೋರನ್ನ ಅಂತ ಹೇಳಿದಾಗ ಏನ್ರಿ ನೀವು ಈ ರೀತಿ ಪ್ರೀತಿ ಮಾಡ್ತಿದ್ದೀನಿ ಅಂತಂದರೆ ನನ್ನ ಕನ್ಸುಗಳನ್ನೇ ಕಟ್ಕೋತಿರ್ಲಿಲ್ವಲ್ರಿ, ಯಾಕ್ರಿ ಹೇಳಲಿಲ್ಲ, ಇವಾಗ ಹೇಳ್ತಿದ್ರಲ್ರಿ, ಇದು ಎಷ್ಟು ಸರಿ ರೀ ಹಾಗೆ ಹೀಗೆ ಅಂತ ಇಷ್ಟುದ್ದ ಮಾತಾಡ್ತಿದ್ದಾರೆ ಹುಡುಗ. ಅಯ್ಯೋ ನನಗೂ ಕೂಡ ಈಗಲೇ ಗೊತ್ತಾಗಿದ್ದು ಕಣ್ರಿ, ಅದು ಹೆಂಗೆ ನಾನು ನಿಮಗೆ ಹೇಳೋಕ್ಕಾಗತ್ತೆ, ನನಗೆ ಗೊತ್ತಾಗಿದೆ ಈಗ ಅಂತ ಭಾರ್ಗವಿ ಹೇಳ್ತಾಳೆ. ಏನು ಮಾಡಲಿ ಅಂತಲೇ ತೋಚ್ತಿಲ್ಲ. ಜೊತೆಗೆ ನೋಡಿ ನೀವು ತುಂಬ ಒಳ್ಳೆಯ ಹುಡುಗ, ನಿಮಗೆ ನಿಜವಾಗ್ಲೂ ನಿಮ್ಮ ಒಳ್ಳೆತನಕ್ಕೆ ಹುಡುಗಿನೇ ಈ ಪ್ರಪಂಚದಲ್ಲಿ ಹುಟ್ಟಿದಾಳು ಇಲ್ವೋ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ತದನಂತರ ಆತ ಕಡೆ ಪ್ರತಾಪ್ ಇನ್ಸ್ಪೆಕ್ಟರ್ ಆ ಒಂದು ವ್ಯಕ್ತಿಯನ್ನು ಹುಡ್ಕೊಂಡು ಹೋಗಿದ್ದಾರೆ. ಶಕ್ತಿ ಪ್ರಸಾದ್ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿಸೋಕೆ ಬಿಟ್ಟು ಈಗ ಜೈಲಲ್ಲಿದ್ದಾರಲ್ವ, ಆ ಒಂದು ಸುನಿಲ ಅನ್ನೋ ವ್ಯಕ್ತಿಯನ್ನು ಹುಡ್ಕೊಂಡು ಹೊರಟಿದ್ದೆ. ಆ ಒಂದು ಶೆಡ್ಡಲ್ಲಿ ಆ ವ್ಯಕ್ತಿ ಸತ್ತು ಬಿದ್ದಿದ್ದಾರೆ. ಅದನ್ನು ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗ್ತಾರೆ. ಬಿಕಾಸ್ ಅವರ ಸಾವಿಗೆ ಶಕ್ತಿ ಪ್ರಸಾದ್ ಮತ್ತು ಇನ್ಸ್ಪೆಕ್ಟರೇ ಕಾರಣ ಆಗಿದ್ದಾರೆ. ಬಟ್ ಇಲ್ಲಿ ಇನ್ಸ್ಪೆಕ್ಟರ್ ಹೋಗ್ತಿದ್ದಾಗೆ ಅದನ್ನು ನೋಡಿದ್ದೆ, ಭಾರ್ಗವಿಗೆ ಕಾಲ್ ಮಾಡ್ತಾರೆ. ಭಾರ್ಗವಿ ಶಾಕ್ ಆಗಿ ಭಾರ್ಗವಿ ಕೂಡ ಅಲ್ಲಿಗೆ ಹೋಗ್ತಿದ್ದಾಳೆ. ಕೆಳಗಡೆ ಬರ್ತದಾಗೆ ಹುಡುಗ ತುಂಬ ಒಳ್ಳೆಯವರು ಅಂತ ಭಾರ್ಗವಿ ಹೇಳ್ತಾಳೆ. ಬಟ್ ಹುಡುಗ ಬಂದಿದ್ದ ನನಗೆ ಭಾರ್ಗವಿ ಅಂದರೆ ಇಷ್ಟ, ನನಗೆ ಮದುವೆಗೆ ಓಕೆ ಅಂದ್ಬಿಡ್ತಾರೆ. ಭಾರ್ಗವಿ ಫುಲ್ ಶೋ. ಬಟ್ ಇಲ್ಲಿ ಮಾತಾಡಿ ವಾದ ಮಾಡೋಕ್ಕೆ ಅವಳಿಗೆ ಟೈಮ್ ಇಲ್ಲ, ಹಾಗಾಗಿ ಹೋಗ್ತಿದ್ದಾಳೆ. ಹಾಗಿದ್ರೆ ಅಲ್ಲಿ ಸುನೀಲ ಅವರ ಒಂದು ಸಾವಿಗೆ ಕಾರಣ ಪ್ರತಾಪ್ ಅಂತ ಹೇಳಿ ಶಕ್ತಿ ಪ್ರಸಾದ್ ಪೋಟ್ರೆ ಮಾಡಿ ಪ್ರತಾಪ್ ಅವ್ರನ್ನ ಕೆಲಸದಿಂದ ತೆಗೆಯೋ ಚಾನ್ಸಸ್ ಇದೆ. ಇದರ ನಡುವೆ ಭಾರ್ಗವಿಯ ಹೋರಾಟಕ್ಕೆ ಹಿಂದೇಟಾಗ್ತದೆ. ಅದರ ನಡುವೆ ಇದ್ದ ಕಡೆ ಅರ್ಜುನ ಎಂಗೇಜ್ಮೆಂಟ್ ಆಗಬೇಕಾಗಿದೆ. ಹಾರ ಬದಲಾಯಿಸ್ಕೊಳ್ಳೋಕೆ ಅರ್ಜುನ್ ಮನಸ್ಸು ಒಪ್ಕೋತಿಲ್ಲ. ಬಟ್ ಸುಶಾಂತ್ ಅವ್ರು ಬಂದಿದೆ, ಮನ್ಸನ್ ಮಾತು ಕೇಳಿ ಅಂದರು. ಬ್ರೋ ನೀವು ಮನ್ಸನ್ ಮಾತನ್ನು ಕೂಡ ಕೇಳಲಿಲ್ಲ, ಈಗ ಹಾರ ಬದಲಾಯಿಸ್ಕೊಳ್ಳಿ ಅಂದರೂ ಕೂಡ ಬದಲಾಯಿಸ್ಕೋತಿಲ್ಲ, ಆದರೆ ಹೇಗೆ ಸುಮ್ಮನೆ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಹಾರ ಎಕ್ಸ್ಚೇಂಜ್ ಆಗುತ್ತೆ, ಬಟ್ ರಿಂಗ್ ಎಕ್ಸ್ಚೇಂಜ್ ಆಗ್ತಾ ಇಲ್ಲ. ಯಾಕಂದರೆ ವಂದನಾ ರಿಂಗ್ ಆಗ್ತಾಳೆ, ಬಟ್ ಅರ್ಜುನ್ ರಿಂಗ್ ಹಾಕಿದ್ರು ಕೂಡ ಅದು ಒಳಗಡೆ ಹೋಗ್ತಿಲ್ಲ. ಬಿಕಾಸ್ ಅದು ತುಂಬಾ ಚಿಕ್ಕದಿದೆ. ಇಲ್ಲಿ ಕೆಂಡಾಮಂಡಲ ಆಗ್ತದಾಳೆ ವಂದನಾ. ಈ ವಂದನಾ ಈ ರೀತಿ ಮೋಸ ಮಾಡಿ ತನ್ನ ಎಂಗೇಜ್ಮೆಂಟ್ ಆಗ್ತಿರೋದಕ್ಕೆ ವಂದನಾಗೆ ಸಖತ್ತಾಗಿ ಬುದ್ಧಿ ಕಲಿಸ್ತೀನಿ ಅಂತ ಕೂಡ ಅರ್ಜುನ್ ಆಲ್ರೆಡಿ ವಂದನಾಗೆ ಹೇಳಿದ್ದಾರೆ. ಇತಕಡ ನಂದಗೋಕುಲ ಸೀರಿಯಲ್ನ ನಮ್ಮ ಪ್ರೀತಿಯ ಮೀನಮ್ಮ ಭಾರ್ಗವಿ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿದ್ದಾರೆ. ಆತ ಕಡೆ ವಲ್ಲಭ ಹತ್ರ ಹೋಗಿದ್ದೆ. ಮೀನಮ್ಮ ಅವರು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ವಿಶ್ವಾಸವನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ಭಾರ್ಗವಿ ಭೇಟಿ ಆಗುತ್ತೆ. ಅವರ ಪ್ರಾಬ್ಲಮ್ ಕೂಡ ಗೊತ್ತಾಗುತ್ತೆ. ವಲ್ಲಭನ ಮನೆ ಕರ್ಕೊಂಡು ಬರೋದು ತನ್ನ ಜವಾಬ್ದಾರಿ ಅಂತ ಭಾರ್ಗವಿ ಅನ್ಕೋತಾಳೆ. ಫೈನಲಿ ವಲ್ಲಭನನ್ನು ಕರ್ಕೊಂಡು ಬರ್ತಾಳೆ. ಈ ಕಡೆ ಅಮ್ಮ ನನ್ನ ಕೂಡ ಗಿರಿಜಾನ ಕರ್ಕೊಂಡು ಬಂದು ಅಮ್ಮ ಮಗನ ಭೇಟಿ ಆಗುತ್ತೆ. ಅಮ್ಮ ಅಂತೂ ಮಗನ ನೋಡಿ ಫುಲ್ ಖುಷಿ ಪಡ್ತಾರೆ, ಕಣ್ಣೀರು ಹಾಕ್ತಾರೆ. ಅವ್ರು ಹೇಳಿದ್ರು ಅಂತ ನೀನು ಮನೆ ಬಿಟ್ಟು ಬಂದ್ಬಿಡೋದಾ, ನೀನು ಇವತ್ತು ನನ್ನ ಮನೆಗೆ ಬರಲೇಬೇಕು ಅಂತ ಹಠಕ್ಕೆ ಬಿಟ್ಟಿದ್ದಾರೆ. ಇದರ ನಡುವೆ ಮೀನಾ ಕೂಡ ಅಲ್ಲಿಗೆ ಬಂದಿದ್ದಾಳೆ. ಫೈನಲಿ ಅಮ್ಮ ಮಗನ ಬಾಂಧವ್ಯದ ಜೊತೆಗೆ ಅಮ್ಮ ಇಲ್ಲಿ ಪ್ರೀತಿಯಿಂದ ಮಗನಿಗೆ ಊಟ ಮಾಡಿಸ್ತಿದ್ದಾರೆ. ಇದರ ಜೊತೆಗೆ ಭಾರ್ಗವಿ ಮೀನಾ ಇಬ್ಬರು ಕೂಡ ಮನೆಯ ಮುದ್ದಿನ ಮಕ್ಕಳಾಗ್ತಿದ್ದಾರೆ. ಅದರ ನಡುವೆ ಆತ ಕಡೆ ಅರ್ಜುನ್ ಎಂಗೇಜ್ಮೆಂಟ್ ಏನಾಯಿತು ಏನು ಕತೆ, ಅರ್ಜುನ್ ಅರ್ಧ ಉಂಗುರ ಹಾಕಿದ್ರು, ಎಂಗೇಜ್ಮೆಂಟ್ ಕೂಡ ಕಂಪ್ಲೀಟ್ ಆಗಲಿಲ್ಲ. ಹಾಗಿದ್ರೆ ಈ ಕಡೆ ಭಾರ್ಗವಿ ಮತ್ತು ಅರ್ಜುನ್ ಒಂದಾಗೋದು ಫಿಕ್ಸ್ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಆತ ಕಡೆ JP ಪಾಟೀಲ್ ಅಂತೂ ಆತ ಕಡೆ ಭಾರ್ಗವಿ ಕೂಡ ಮದುವೆ ಆಗ್ತಿದ್ದಾಳೆ. ಅವಳು ಹೋಗೋ ಮನೆಯವರು ಕತೆ ಅಷ್ಟೇನೆ, ಗಂಡು ಬೀರಿ ಸೊಸೆ ಹೋದಂಗೆ ಅಂತ ಹೇಳ್ತಿದ್ದಾರೆ. ಪಾಪ JP ಪಾಟೀಲ್ಗೆ ಗೊತ್ತಿಲ್ಲ ತನ್ನ ಮನೆಗೆ ಬರ್ತಿರೋದು ಭಾರ್ಗವಿ ಸೊಸೆಯಾಗಿ ಅನ್ನೋದು. ಹಾಗಿದ್ರೆ ಏನಾಗ್ಬೋದು ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.